ಬಾಗ್ಲು ತಟ್ಟಿದಾರಪ್ಪ. ಯಾರಮ್ಮ? ಯಾರೋ ಅಪರಿಚಿತ. ನಮ್ಗೆ ಯಾಕೆ, ಒಳಗ್ ನಡಿ ಬಾವಾ. ಅರೆ ತಡಿ, ಈ ಹೊತ್ತಲ್ಲಿ ಯಾರೋ ಬಂದು ನಮ್ಮ ಮನೆ ಬಾಗ್ಲು ತಟ್ತಿದಾರಂತಂದ್ರೆ ಯಾಕೆ ಏನು ಅಂತ ತಿಳ್ಕೊಬೇಕಲ್ವಾ? ಬಾವಾ ಅದು ಬಾಗ್ಲು ತೆಗಿ. ಹೋಗ್ ನೋಡು. ಬೇಕಾ? ಯಾರಪ್ಪ ನೀನು? ನನ್ನ ಹೆಸರು ಅರ್ಜುನ್ ಅಂತ. ನೀನು ಇದುವರೆಗೂ ಎಲ್ಲೂ ನೋಡಿಲ್ವಲ್ಲ, ಯಾರು ಬೇಕಿತ್ತು ನಿನಗೆ? ಭೈರವಿನ ಹುಡ್ಕೊಂಡ್ಬಂದೆ. ಅವ್ನು ನಿನ್ನ ಹುಡ್ಕೊಂಡು ಬಂದಂತೆ. ಈ ಹುಡುಗ ನಿಂಗೆ ಗೊತ್ತಾ? ಅಪ್ಪ ನಂಗೆ ಗೊತ್ತಿಲ್ಲ ಅಪ್ಪ. ನೀನ್ ಯಾರೋ ಗೊತ್ತಿಲ್ದೆ ನಿನಗೋಸ್ಕರನೇ ಬಂದೆ ಅಂತ ಯಾಕೆ ಹೇಳ್ತಾನೆ? ಮತ್ತೆ ನಿನ್ನ ಹೆಸರು ಕೂಡ ಹೇಳ್ದ ಭೈರವಿ. ನಂಗೆ ಗೊತ್ತಿಲ್ಲ. ನೀನು ಯಾರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಇವಳು. ನನ್ನ ಮಗಳ ಹತ್ರ ನಿನ್ಗೇನು ಕೆಲಸ? ನಿಮ್ಮ ಮಗಳು ಲ್ಯಾಪ್ಟಾಪ್ ನನ್ನ ಹತ್ರ ಇದೆ, ಅದನ್ನು ಕೊಟ್ಟು ಹೋಗೋಣ ಅಂತ ಬಂದೆ. ಇದೇನು ಭೈರವಿ, ಇವನು ಯಾರು ಅಂತ ನಿಂಗೆ ಗೊತ್ತಿಲ್ಲದೆ ಇರುವಾಗ ನಿನ್ನ ಲ್ಯಾಪ್ಟಾಪ್ ಇವನ ಹತ್ರ ಹೇಗೆ ಹೋಯ್ತು? ಹೇಳೆ. ಅಜ್ಜಿ, ಅದು ಏರ್ಪೋರ್ಟಲ್ಲಿ ತಪ್ಪಿ ನನ್ನ ಲ್ಯಾಪ್ಟಾಪ್ ಅವನ ಹತ್ರ, ಅವನ ಲ್ಯಾಪ್ಟಾಪ್ ನನ್ನ ಹತ್ರ ಗೊತ್ತಿಲ್ಲದೆ ಬದಲಾಗೋಯ್ತು. ಹೌದು, ನಾಳೆ ಬೆಳಿಗ್ಗೆ ತರ್ಬೋದಾಗಿತ್ತಲ್ಲ, ಈ ಹೊತ್ತಲ್ಲಿ ಬರೋ ಅವಶ್ಯಕತೆ ಏನಿತ್ತು? ಬೇಗ ತಗೊಂಡ್ ಬಾ ಅಂತ ನಿಮ್ಮ ಮಗಳು ಫೋನ್ ಮಾಡಿದ್ರು. ಅದಕ್ಕೆ ತಗೊಂಬಂದೆ. ಬೆಂಗಳೂರಿನಿಂದ ಬರೋಷ್ಟರಲ್ಲಿ ಇಷ್ಟು ಹೊತ್ತಾಯ್ತು. ಈ ಹುಡುಗನ ಎಲ್ಲೋ ನೋಡಿರೋ ಹಾಗಿದೆಯಲ್ಲ. ಹೌದು, ನಿನ್ ಹಿಂದೆ ನಿಂತಿರೋರು ಯಾರೇ? ಅವನು ಯಾರೋ ನನ್ಗೇನ್ ಗೊತ್ತು? ಈ ಹೊತ್ತಲ್ಲಿ ಹೊರಗಡೆ ಯಾರು ತಿರ್ಗಾಡಬಾರ್ದು ಅಂತ ಗೊತ್ತುತ್ತಾನೆ. ಗೊತ್ತಿದ್ದು ಯಾಕೆ ಇವನಿಗೆ ಬರಕ್ಕೆ ಹೇಳಿದೆ? ಅದು ಅಪ್ಪ, ಅವನು ಬರೋ ಅಷ್ಟರಲ್ಲಿ ಇಷ್ಟು ಹೊತ್ತಾಗುತ್ತೆ ಅನ್ಕೊಂಡಿರ್ಲಿಲ್ಲ. ಅನ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿನ್ನೇ ಸಮರ್ಥನೆ ಮಾಡ್ಕೊಂಡಾಗತ್ತೆ. ಹಿಂದೆ ಮುಂದೆ ಯೋಚನೆ ಮಾಡಬೇಕು ಅಂತ ಗೊತ್ತಾಗಲ್ವಾ? ನೀವೇನು ಚಿಕ್ಕ ಮಕ್ಕಳಲ್ಲ. ಏನಾದರೂ ಕೆಲಸ ಮಾಡೋಕೆ ಮುಂಚೆ 1ಕ್ಕೆ 10 ಸಲ ಯೋಚನೆ ಮಾಡೋದನ್ನ ಕಲ್ತ್ಕೊಳ್ಳಿ. ಭೈರವಿ ಬಾ ಅಂದ್ಲು ಅಂತಾನೆ ಇಟ್ಕೊಳ್ಳಿ ಮಾವ. ಆದ್ರೆ ಅವನು ಇಷ್ಟೊತ್ತಿಗೆ ಯಾಕೆ ಬರಬೇಕು? ಸ್ವಲ್ಪನೂ ಬುದ್ಧಿ ಬೇಡವಾ ಇವನಿಗೆ? ಹಲೋ, ಎಕ್ಸ್ಕ್ಯೂಸ್ ಮೀ. ಅಷ್ಟು ದೂರದಿಂದ ಲ್ಯಾಪ್ಟಾಪ್ ಕೊಡೋಕೆ ಬಂದರೆ ಥ್ಯಾಂಕ್ಸ್ ಹೇಳೋದು ಬಿಟ್ಟು ನನಗೆ ಬುದ್ಧಿ ಇಲ್ಲ ಅಂತಿದ್ದೀರಲ್ಲ. ಅಂತಾರೆ, ಈ ಊರಲ್ಲಿ ಕತ್ಲಾದ್ಮೇಲೆ ಯಾರು ಹೊರಗಡೆ ತಿರುಗಬಾರ್ದು, ಹೋದ್ರೆ ಪ್ರಾಣ ಹೋಗುತ್ತೆ. ಅದೇ ನನ್ನ ಮಗ ಹೇಳ್ತಾ ಇರೋದು. ಇದೆಲ್ಲ ಯಾವ ರೂಲ್ಸ್ಗಳ್ರಿ? ನಾರ್ತ್ ಕೊರಿಯಾದಲ್ಲೂ ಇಂಥ ರೂಲ್ಸ್ಗಳಿಲ್ಲ. ಕತ್ಲಾದ್ಮೇಲೆ ಬಂದರೆ ಏನಾಗುತ್ತೆ? ಆ ಡೀಟೇಲ್ಸ್ ಎಲ್ಲ ನಿನ್ಗೆ ಅವಶ್ಯಕತೆನಾ? ನಿನ್ನ ಟೈಮ್ ಚೆನ್ನಾಗಿರೋದ್ರಿಂದ ಈ ಟೈಮಲ್ಲಿ ಬಂದ್ರು ಜೀವಂತವಾಗಿ ಬದುಕುಳ್ತಿದ್ಯಾ. ಅಮ್ಮ ಭೈರವಿ, ಅದೇನ್ ಕೊಡ್ಬೇಕೋ ಕೊಟ್ಟು ಸರಿ ಮಾವ. ಅದು ಮಾಡು. ಇವರೆಲ್ಲರಿಗೂ ಮೂಢನಂಬಿಕೆ ಹುಚ್ಚು ಚೆನ್ನಾಗೇ ಹಿಡಿದಿದೆ ಅನ್ಸುತ್ತೆ. ಇಡೀ ಊರಿಗೆ ಕೌನ್ಸಿಲಿಂಗ್ ಕೊಡ್ಸಿದ್ರೆ ಒಳ್ಳೇದು. ತಗೋ ನಿನ್ ಲ್ಯಾಪ್ಟಾಪ್ ತಗೋ. ಥ್ಯಾಂಕ್ಸ್. ಥ್ಯಾಂಕ್ ಯು. ನಾನು ಹೋಗಿ ಬರ್ತೀನಿ. ಇರೋ. ಈ ಟೈಮಲ್ಲಿ ಬರಬಾರ್ದು ಅಂತ ಗೊತ್ತಿಲ್ಲದೇನೆ ಬಂದಿದ್ಯಾ? ಬರಬೇಕಾದ್ರೆ ಏನೂ ಆಗಿಲ್ಲ ಅಂತಂದ್ರೆ ಹೋಗ್ಬೇಕಾದ್ರೆ ಏನಾದರೂ ಆಗೇ ಆಗತ್ತೆ. ಇವತ್ತು ರಾತ್ರಿ ಇಲ್ಲೇ ಇದ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗು. ಅಯ್ಯೋ, ನಾನು ಹೋಗಲೇಬೇಕು, ತುಂಬ ಕೆಲಸ ಬಾಕಿ ಇದೆ. ಹೋಗ್ಬಾರ್ದು ಅಂತ ಹೇಳ್ತಿದ್ರೆ ಅರ್ಥ ಆಗಲ್ವಾ ನಿನಗೆ? ನಾನು ಹೋಗ್ಬೇಕಾ ಬೇಡವಾ ಅಂತ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಸಪೋಸ್ ನಾನು ಹೋದರೆ ಏನಾಗುತ್ತೆ? ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳೋ ಅಗತ್ಯ ನನಗಿಲ್ಲ.
ಚಿಕ್ಕ ವಯಸ್ಸಿನಲ್ಲಿರೋರು ದೊಡ್ಡವ್ರು ಹೇಳಿದ್ನ ಕೇಳೋ ಅಭ್ಯಾಸ ಮಾಡ್ಕೊಂಡ್ರೆ ಒಳ್ಳೇದು. ಸರ್ ಸರ್ ಹಲೋ, ಹಾಗೆ ಹೋಗ್ಬಿಟ್ರಲ್ಲ, ನಾನು ಹೋಗಬೇಕು. ಬರ್ಬಾರ್ ಸಮಯದಲ್ಲಿ ಬಂದು ಒಂದು ತಪ್ಪು ಮಾಡಿದ್ಯಾ. ನೀನು ಇನ್ನೊಂದು ತಪ್ಪು ಮಾಡ್ತೀಯ ಅಂತಂದ್ರೆ ಅದಕ್ಕೆ ಅವಕಾಶ ಕೊಡೋದಕ್ಕೆ ಇಲ್ಲಿ ಯಾರೂ ತಯಾರಿಲ್ಲ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಡುಗೆ ತಯಾರಾಗುತ್ತೆ. ಆ ಹೊತ್ತಿಗೆ ಹೋಗಿ ಸ್ನಾನ ಮಾಡು. ಮುದ್ದು, ಹೋಗಿ ಅವರಿಗೆ ರೂಮ್ ತೋರಿಸು. ನಾನು ಹೇಳೋ ಸ್ವಲ್ಪ ಕೇಳಿ. ಹೋಗಪ್ಪ. ಏಯ್, ಇವನೇನು ಹೀಗೆ ತಗ್ಲಾಕೊಂಡ? ಬಾ, ಒಳ್ಗೋಗೋಣ ಬಾ. ಈ ರೂಮ್ ಸಮಾಚಾರ ಏನೇ? ಅಯ್ಯೋ ಯಾರು ಇವನು? ನಮ್ಮ ಮಗನಿಗೆ ಕಾಂಪಿಟೇಷನ್ ಅಲ್ಲ ತಾನೆ? ಆತರ ಏನೂ ಆಗಲ್ಲ. ನೀನ್ ಆತರ ಡೌಟ್ ಎಲ್ಲ ಇಟ್ಕೋಬೇಡ. ಯಾರ ಬ್ಲಡ್ ನಡಿ. ನಡಿ. ಇದೆ ನಿನ್ ರೂಮು. ಎಲ್ಲ ಕನ್ಸಿನ ಥರ ಇದೆ. ಏರ್ಪೋರ್ಟ್ನಲ್ಲಿ ಅವಳು ನೋಡಿದಾಗ ಅವಳು ತುಂಬ ಪರಿಚಯ ಇರೋ ಥರ ಅನ್ನಿಸ್ತು. ಈ ಲ್ಯಾಪ್ಟಾಪ್ ಎಕ್ಸ್ಚೇಂಜಿಂದ ಇಲ್ಲಿಗೆ ಬರೋ ಹಾಗಾಯಿತು. ಇದನ್ನು ತಗೊಂಡು ಹೊರಡೋಣ ಅನ್ಕೊಂಡ್ರೆ ರಾತ್ರಿ ಇಲ್ಲೇ ಉಳ್ಕೊಳ್ಳೋ ಹಾಗಾಯಿತು. ಏನೋಪ್ಪ, ಒಂದೂ ಅರ್ಥ ಆಗ್ತಿಲ್ಲ. ಓಹ್, ಅಮ್ಮಂಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಬೇಕು. ಮೊಬೈಲ್ ಆನ್ ಆಗ್ತಿಲ್ವಲ್ಲ? ಹೋಗ್ತಿದ್ದಾಳೆ ನೋಡ್ದ? ಕಳ್ಳಿ ತರ ಹೋಗ್ತಿದ್ದಾಳೆ ಅಂದ್ರೆ ನನ್ಗೇನೋ ಡೌಟೆ. ನೋಡೋಣ ನಡಿ. ಏನ್ರಿ, ನಿಮ್ಮ ಲ್ಯಾಪ್ಟಾಪ್ ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಬಂದ್ರಾ? ಏಯ್, ನೀನು ನಮ್ಮನೆಗೆ ಯಾಕೆ ಬಂದೆ? ಅದೇನು ಹೀಗೆ ಕೇಳ್ತಿದ್ದೀರಾ? ಫೋನ್ ಮಾಡಿ ನೀವೇ ಅಲ್ವಾ ಬರೋಕೆ ಹೇಳಿದ್ದು? ನೀನ್ ಮತ್ತೆ ಫೋನ್ ಮಾಡಿದಾಗ ಈ ಟೈಮಲ್ಲಿ ಬರಬೇಡ ಅಂದೆ ತಾನೆ? ಅದು ನೀವು ಹೇಳೋ ಹೊತ್ತಿಗೆ ನಾನು ಆಲ್ಮೋಸ್ಟ್ ನಿಮ್ಮ ಊರಿಗೆ ಬಂದ್ಬಿಟ್ಟಿದ್ದೆ. ಮತ್ತ್ಯಾಕೆ ವಾಪಸ್ ಹೋಗೋದು ಅಂತ. ನೀನು ಬೇಕಂತಾನೆ ಬಂದಿದ್ಯಾ, ಬಂದು ನಮ್ಮನೆಯವ್ರ ಹತ್ರನೇ ನನಗೆ ಬೈಸಿದ್ಯಾ. ಅದು ಹಾಗಲ್ಲ. ಶಟ್ ಅಪ್. ನನ್ನ ಮೊನ್ನೆ ಏರ್ಪೋರ್ಟಲ್ಲಿ ನೋಡ್ದಾಗ್ಲೇನೆ ಕಣ್ಣು ದೊಡ್ಡ ದೊಡ್ಡದಾಗಿ ಬಿಟ್ಕೊಂಡು ನನ್ನ ತಿನ್ನೋ ತರ ನೋಡ್ದೆ. ಹಾಗೆಲ್ಲ ಏನಿಲ್ಲ. ಶಟ್ ಅಪ್. ನಾನ್ ಯಾರು ಅಂತ ಗೊತ್ತಿಲ್ದಿದ್ರು ಸಂಬಂಧ ಕಲ್ಪಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದೆ. ಸಂಬಂಧನಾ? ನಾನಾ? ನನ್ನ ನೋಡ್ಬೇಕಂತಾನೆ ಬೇಕಂತ ಲ್ಯಾಪ್ಟಾಪ್ ಎಕ್ಸ್ಚೇಂಜ್ ಮಾಡಿದ್ಯಾ ಅಂತ ನನಗೀಗ ಅರ್ಥ ಆಯ್ತು. ಏಯ್, ಏನ್ ಮಾತಾಡ್ಕೊಳ್ತಿದ್ದಾರೋ ನನ್ಗೇನು ಕೇಳಿಸ್ತಿಲ್ವೋ? ಅಯ್ಯೋ ಮುದುಕಿ, ನಿನಗ್ ವಯಸ್ಸಾಗಿದ ಹೊರ್ತು ಬುದ್ಧಿ ಬೆಳಿಲಿಲ್ವೇ? ಲವರ್ಸ್ ಆದವರು ಮನೇಲಿದ್ದಾಗ ಯಾರಿಗೂ ಕೇಳಿಸೋ ತರ ಮಾತಾಡೋದಿಲ್ಲ. ಏಯ್, ನಿನ್ನ ಏಹೆ, ನಿನ್ಗಲ್ಲ. ಈ ತರ ಸೈಲೆಂಟ್ ಆಗಿ ಸನ್ನೆ ಮಾಡ್ತಾರೆ. ಹೌದಾ? ಹೌದು. ದೇವ್ರ ಸಿನಿಮಾ ನೋಡೋದ್ ಬಿಟ್ಟು ಲವರ್ ಸಿನಿಮಾ ಯಾವಾಗಾದ್ರೂ ನೋಡಿದ್ಯಾ? ಅದಕ್ಕೆ ನಿನಗಿಂತ ಸೀನ್ ಹೇಳಿದ್ರೆ ಅರ್ಥ ಆಗಲ್ಲ. ನಿನ್ನ ಅಯ್ಯೋ, ಇಲ್ಲಿ ನೋಡಿ,
ಇಮ್ಯಾಜಿನೇಷನ್ ಅಂದರೆ ಸುಂದರವಾಗಿರಬೇಕು, ಆವಾಗಲೇ ಥ್ರಿಲ್ಲಿಂಗ್ ಆಗಿರುತ್ತೆ. ನೀವು ನನ್ನ ಬಗ್ಗೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಇದೆ, ಈ ಕವರ್ ಮಾಡ್ಕೊಳ್ಳೋದು ಬೇಡ ಅಂತಿದ್ದೀನಿ. ನಾನು ನೀನ್ ಅನ್ಕೊಂಡಷ್ಟು ಹುಚ್ಚಿ ಏನಲ್ಲ. ಜಾಸ್ತಿ ಡ್ರಾಮಾ ಮಾಡ್ದೆ ಬೆಳಗ್ಗೆನೆ ಇಲ್ಲಿಂದ ಹೋಗ್ತಿರ್ಬೇಕು. ಹೇ ಹಲೋ. ಏನು ಗೊತ್ತಾ, ನೀವು ತುಂಬ ಚೆನ್ನಾಗಿದ್ದೀರಾ. ಸ್ವಲ್ಪ ಕೂಲಾಗಿ ಸ್ವಲ್ಪ ಸ್ಟೈಲ್ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತೀರಾ. ನೀವು ಹೀಗೆ ಸೀರಿಯಸ್ ಆಗಿದ್ರೆ ಭಕ್ತಿ ಚಾನಲ್ನಲ್ಲಿ ಕ್ರೈಮ್ ಮೂವಿ ನೋಡ್ದಂಗಿರುತ್ತೆ ಗೊತ್ತಾ. ಈ ಡ್ರಾಮಾನೇ ಬೇಡ ಅಂತಿರೋದು. ಇದು ನೋಡಿ, ರೋಲ್ಡ್ ಗೋಲ್ಡ್ ಮಾಡಬೇಕಿತ್ತು. ಎಲ್ಲೋ ಯಾರೋ ಮಾಡಬಾರದ ಕೆಲಸ ಮಾಡ್ತಿರೋ ಹಾಗೆ ಅನಿಸ್ತಿದೆ. ಇದನ್ನು ಮಾಡೋದಕ್ಕೆ 3 ದಿನ ಬೇಕು ಅಂದರೆ ಹುಚ್ಚು ಹುಡುಗಿ ನಂಬಿಟ್ಲು. ಈ ದುಡ್ಡಿರೋರು ಏನಾದರೂ ಸರಿ ಒಂದೇ ಉಸಿರಿಗೆ ಆಗ್ಬಿಡ್ಬೇಕು ಅಂತಾರೆ. ಅದಕ್ಕೆ 5-6 ಗಂಟೆ ಕೆಲಸಕ್ಕೆ 20,000 ಸಂಪಾದನೆ ಮಾಡಿದೆ. ನನಗೂ ಸ್ವಲ್ಪ ಬುದ್ಧಿ ಐತೆ. ನನ್ನ ಕೆಲಸ ಮೆಚ್ಕೋಬೇಕು ಅಂದರೆ ಇನ್ನೊಂದು ಸ್ವಲ್ಪ ಪಾಲಿಷ್ ಮಾಡಬೇಕು. ಹಾವು ಒಳಗಡೆ ಹೋಗ್ತಿದೆ. ಮತ್ತೆ ಬ್ರಹ್ಮಾಜಿ, ಬ್ರಹ್ಮಾಜಿ, ಯಾರು ನೀನು? ನಿನ್ನೆ ಕೇಳಿದ್ದು ಯಾರು ನೀನು? ಹಾವನ್ ನೋಡಿ ಯಾರು ಅಂತ ಕೇಳ್ತಾ ಇದೀನಲ್ಲ ಇವನು. ಯಾರು ಅಂದ್ರೆ ಯಾಕೆ ಮಾತಾಡ್ತಿಲ್ಲ? ಹಾಕಿದ ಬಾಗಿಲು ಹಾಕ್ದಂಗೆ ಇದೆ, ಒಳಗೆ ಹೆಂಗೆ ಬಂದೆ ನೀನು? ಓಡೋಗೋದು, ಕೋಲ್ ತಗೊಂಡು ಸಾಯಿಸೋದ್ಬಿಟ್ಟು ಹಾವು ಜೊತೆ ಏನೋ ಮಾತಾಡ್ತಾ ಇದೆಯೋ. ಯಾರು ಅಂದರೆ ಮಾತಾಡ್ತಾನೆ ಇಲ್ಲ. ಯಾರು ನೀನು? ಮೊದ್ಲು ನೀನೇನ್ ಮಾಡ್ತಿದ್ಯಾ ಅದನ್ನ ಹೇಳು. ನಿನ್ ಕೈಯಲ್ಲಿರೋ ಖಡ್ಗ ಯಾರ್ದು ಹೇಳು. ಒಬ್ರು ಮಾಡು ಅಂತ ಕೊಟ್ಟಿದ್ರು, ಇದು ಯಾರ್ದಾದ್ರೆ ನಿಂಗೇನು? ಕುಡಿದ ನಶೆಯಲ್ಲಿ ಇವನ್ಗದು ಹಾವು ಅಂತ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಕಚ್ಚಿದ್ರೆ ಸತ್ತೋಗ್ತೀಯ ಕಣೋ. ಅದಿರ್ಲಿ, ಹಾವು ಜೊತೆ ಏನೋ ಮಾತು ನಿಂದು. ಇದು ಮಾಮೂಲಿ ಖಡ್ಗ ಅಲ್ಲ, ಮಂತ್ರಶಕ್ತಿ ಇರೋ ನಾಗರಕ್ಷಾ ಬಂದ ಅಂತ ಗೊತ್ತಿಲ್ವಾ ನಿಂಗೆ? ಗೊತ್ತು. ಅದಕ್ಕೆ ನಾನು ಮಾಡೋಲ್ಲ ಅಂದೆ. ಆದರೆ ನೀನು ಕೇಳಿದಷ್ಟು ದುಡ್ಡು ಕೊಡ್ತೇನೆ ಅಂದರು, ಅದಕ್ಕೆ ಒಪ್ಕೊಂಡೆ. ದುಡ್ಡುಗೋಸ್ಕರ ಮಾಡಬಾರ್ದು ಕೆಲಸ ಮಾಡ್ತಿದ್ಯಾ?
ತೆಪ್ಪು ಅಂತ ಗೊತ್ತಿದ್ರು ತೆಪ್ಪು ಮಾಡೋದು ಧರ್ಮಕ್ಕೆ ವಿರುದ್ಧ ಅಂತ, ದೇವ್ರಿಗೆ ಮಾಡೋ ಮೋಸ ಅಂತ ನಿನಗೆ ಗೊತ್ತಾಗ್ತಿಲ್ವಾ? ಹಾವು ಮಾತಾಡ್ತಾ ಇದೀಯಾ? ಮೋಸ ಗೀಸ ಅಂತ ಕೇಳೋಕೆ ನೀನ್ ಯಾರು? ಈ ಅರ್ಧರಾತ್ರಿಲಿ ಇಂಥ ಅಂದ ನಾನು ಹುಡ್ಕೊಂಡು ಬಂದಿದೆ. ನನ್ನ ಹೆಂಡತಿ ಮನೇಲಿಲ್ಲ ಅಂತ ಗೊತ್ತಿದ್ದೇ ಬಂದ್ಯಾ? ಕಳ್ಳಿ, ಒಳ್ಳೆ ಟೈಮಲ್ಲೇ ಬಂದಿದೀಯಾ. ಬಾ. ಬಾ ಬಾ. ಮನ್ಸಲ್ಲಿ ಆಸೆ ಇದ್ದು ಹಿಂಗ್ಯಾಕೆ ಸುಮ್ಮನೆ ನಿಂತ್ಕೊಂಡೆ? ನೀನೇ ಬರ್ತೀಯ ಅಥವಾ ನಾನೇ ಬರಲ್ಲ ತಪ್ಕೊಳ್ಳೋಕೆ? ನಾಚಿಕೆ ಆಗ್ತಿದ್ಯಾ? ಹಾವಿನ ಜೊತೆ ಸರ್ಸಾಯನೋ ಹುಚ್ಚು ನನ್ನ ಮಗನೇ. ಇದ್ ಮಾಡೋದು ಧರ್ಮ ವಿರುದ್ಧ ಹೆಂಗಾಗುತ್ತೆ? ನಿನ್ನಂಥ ಸುಂದರಿನ ಅನುಭವಿಸದೇ ಇರೋದೇ ಧರ್ಮ ವಿರುದ್ಧ. ಇವಾಗ ಯಾವ ಮಾತು ಇರಬಾರ್ದು. ನಮ್ಮಿಬ್ಬರ ಮಧ್ಯೆ ಎಲ್ಲ ನಿಶಬ್ದ. ತೆಪ್ಪು ಕೆಲಸ ಮಾಡೋದು ಅಲ್ಲದೆ ಹೀಗೊಂದು ಹೆಣ್ಮಗಿನ ಕೆಡಿಸ್ಬೇಕು ಅಂತ ಅನ್ಕೊಳ್ಳೋ ನಿನ್ನಂಥ ಮನ್ಸನ್ನ ಕ್ಷಮಿಸ್ಬಾರ್ದು. ಬೇಡ 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 ನನ್ಗೇನು ಮಾಡಬೇಡ. ಗುರುಗಳೇ, ನನ್ನ ಪ್ರಯತ್ನನ ಪ್ರಶ್ನೆ ಮಾಡಕ್ ಬಂದ್ಯಾ? ಇಲ್ಲ ಗುರುಗಳೇ, ನಾನು ನೋಡಿದ ಘೋರನ ನಿಮ್ಮ ಹತ್ರ ಹೇಳೋಕ್ ಬಂದೆ. ಏನದು? ಬ್ರಹ್ಮಾಜಿ ಅಂತ ಒಬ್ಬ ಆಚಾರಿನ ಈ ಕಡುಗೋಸ್ಕರ ಒಂದು ಹಾವು ಸಾಯಿಸ್ಬಿಡ್ತು ಗುರುಗಳೇ. ಅದಾದ್ಮೇಲೆ ಇವತ್ತು ಬೆಳಗ್ಗೆ ನಮ್ಮ ಭಾವನ ಮಗಳು ಈ ಕಡ್ಗ ತಯಾರು ಮಾಡಬೇಕು ಅಂತ ಒಬ್ಬ ಆಚಾರಿ ಮನೆಗೆ ಹೋದ್ಲು. ಅವನು ಸರಿ ಅಂದ. ಇಲ್ಲಿಗೆ ನಾನು ಬರೋಕ್ ಮುಂಚೆ ಆ ಹಾವು ಆಚಾರಿ ಮನೆಗೆ ಹೋಗಿ ಇಂಥದೆಲ್ಲ ತಯಾರು ಮಾಡಬಾರ್ದು ಅಂತ ಎಚ್ಚರಿಸ್ತು. ಅದಾದ್ಮೇಲೆ ಆ ಹಾವು ಎಷ್ಟು ಹೇಳಿದ್ರು ಕೇಳ್ದೆ ಅದ್ರ ಹತ್ರ ವಾದ ಮಾಡಿ ಅಸಭ್ಯವಾಗಿ ನಡ್ಕೊಂಡ. ಕೋಪ ಬಂದು ಹಾವು ಅವನ ಕಚ್ಚೋಕ್ ನೋಡ್ತು. ಅವನು ಹೆದರ್ಕೊಂಡು ಓಡ್ ಹೋದ. ಆದ್ರೂ ಆ ಹಾವು ಅವನ ಬಿಡದೆ ಹಿಂಬಾಲಿಸಿ ಕಚ್ಬಿಡ್ತು ಗುರುಗಳೇ. ಎಲ್ಲಿ ಕೊಡೋ?
ಓಂ ಹ್ರೀಂ ಮಹಾಕಾಳಿಯೇ ನಮಃ. ಓಂ ಹ್ರೀಂ ಮಹಾಕಾಳಿಯೇ ನಮಃ. ಓಂ ಹ್ರೀಂ ಮಹಾಕಾಳಿಯೇ ನಮಃ. ಓಂ ಹ್ರೀಂ ಐಂ ಹ್ರೀಂ ಮಹಾಕಾಳಿಯೇ ನಮಃ. ಹ್ರೀಂ ಡಾಕಿನಿ ಶಾಕಿನಿ. ಇದು ಮಾಮೂಲಿ ಖಡ್ಗ ಅಲ್ಲ, ನಾಗರಕ್ಷ ಬಂಧನ. ಅದು ಮಾಮೂಲಿ ಹಾವಲ್ಲ, ದೈವಶಕ್ತಿಯನ್ನು ಆರಾಧಿಸೋ ಮಹಾಮಹಿಮೆ ಇರೋ ಹಾವು. ಇದು ಮಾಮೂಲಿ ಖಡ್ಗ ಅಲ್ಲ, ಮಂತ್ರಶಕ್ತಿ ಇರೋ ನಾಗರಕ್ಷ ಬಂಧ ಅಂತ ಗೊತ್ತಿಲ್ವಾ ನಿಂಗೆ? ಅದಕ್ಕಾಗಿ ಅದು ಮಾತಾಡೋದಷ್ಟೇ ಅಲ್ಲ, ಅವಶ್ಯಕತೆ ಬಿದ್ದರೆ ಮನುಷ್ಯ ರೂಪಕ್ಕೆ ಕೂಡ ತಿರುಗಬಲ್ಲ ವಿಷಸರ್ಪ. ಈ ಕಡಗಕ್ಕೆ ಆ ಗುಡಿಲಿರೋ ರಹಸ್ಯಕ್ಕೆ ಏನೋ ಸಂಬಂಧ ಇದೆ. ಇದು ಅಸಲಿ ಅಲ್ಲ, ನಕಲಿ. ಗುಡಿ ಹತ್ರ ಯಾರು ಬರದಿರುವ ಹಾಗೆ ಕಾವಲು ಕಾಯೋಕೆ ಕಳುಹಿಸಿದರೆ ನನ್ನನ್ನು ಇಲ್ಲಿಗೆ ಏತಕ್ಕೆ ಕರೆದುಕೊಂಡು ಬಂದೆ ಮಾವ? ಗುಡಿಯನ್ನು ಕಾಯುವುದು ಮುಖ್ಯವೇ, ಹಾಗೆ ಮುಂದೆ ನನ್ನ ಹೆಂಡತಿಯಾಗುವವಳನ್ನು ಕಾಯೋದು ಅಷ್ಟೇ ಮುಖ್ಯ. ಈಗಷ್ಟೇ ಬೆಳಕಾಯಿತು, ಇಷ್ಟು ಬೇಗ ಸರಸ ಬೇಕೇ ಮಾವ? ಪ್ರಪಂಚಕ್ಕೆ ಹಗಲು ರಾತ್ರಿಗಳು ಇರಬಹುದು, ಆದರೆ ಪ್ರೇಮಕ್ಕೆ ಕತ್ತಲೆ ಬೆಳಕು ಎನ್ನುವುದೆಲ್ಲ ಇಲ್ಲ ನಾಗವೇಣಿ. ಹೌದಾ? ಸೂರ್ಯನು ಚಂದ್ರನನ್ನು ಭೇಟಿಯಾಗುವುದೇ ಪ್ರೇಮ. ಅದಕ್ಕಾಗಿ ಪ್ರೇಮ ಎಲ್ಲವನ್ನೂ ಮೀರಿ ನಿಂತಿದೆ, ಕತ್ತಲೆಯಲ್ಲೂ ಬೆರಳು ಹಿಡಿದು ನಡೆಸುವಂಥದ್ದು. ಮಾತಲ್ಲೇ ಮರಳು ಮಾಡುತ್ತೀಯ ನಾಗವೇಣಿ. ಮಾವ, ನಾನೆಂದರೆ ನಿನಗೆ ಏತಕ್ಕೆ ಅಷ್ಟು ಇಷ್ಟ ಮಾವ? ನೀನು ನನ್ನ ಪ್ರಾಣ ಯಾಕೆ ಎಂದರೆ, ನೀ ಸನಿಹಕ್ಕೆ ಬಂದರೆ ಸಂಪಿಗೆಯ ಪರಿಮಳ ಮತ್ತೇರಿಸುತ್ತೆ, ಮನಸ್ಸು ವಯಸ್ಸಿನ ಹದ ತಪ್ಪಿಸುತ್ತೆ. ಕಣ್ಣಲ್ಲಿ ಕಾಣುತ್ತಿರುವ ಆ ಮತ್ತು ನನ್ನನ್ನು ಮುಳ್ಳಿನ ಹಾಗೆ ಚುಚ್ಚುತ್ತಿದೆ. ನಾಚಿಕೆ ಆಗುತ್ತಿದೆ ಮಾವ.
ಈ ಹಾಡನ್ನೆಲ್ಲೋ ಕೇಳದಂಗಿದೆಯಲ್ಲ, ಕನ್ಸಲ್ಲಿ ಕೇಳಿರೋ ಹಾಡಿದ್ದ ಹಾಗಿದೆ. ಅಂದ್ರೆ ನಾನು ಕೇಳಿಸ್ಕೊಂಡಿದ್ದು ಕನ್ಸಲ್ಲಲ್ಲ ಅಂತಾಯ್ತು. ಅದೇ ಹಾಡು ಎಲ್ಲಿಂದ ಕೇಳಿಸ್ತಾ ಇದೆ? ಈ ಹಾಡು ಹಾಡ್ತಿರೋರ್ಗೂ ನನ್ನ ಕನಸಿಗೂ ಏನೋ ಸಂಬಂಧ ಇದೆ. ಈ ಹಾಡು ಹಾಡ್ತಿರೋರು ಯಾರು ಅಂತ ತಿಳ್ಕೊತೀನಿ. ಏನಾಯ್ತು ನಾಗಿನಿ? ಯಾರೋ ಹಾಡು ಹಾಡುತ್ತಿದ್ದಾರೆ. ನನಗೇನು ಕೇಳಿಸುತ್ತಿಲ್ಲವಲ್ಲ? ನನಗೆ ಕೇಳಿಸುತ್ತಿದೆ. ನಾನು ಹೋಗಿ ನೋಡಿ ಬರುತ್ತೇನೆ. ನಾಗಿನಿ, ನಾನು ಬರುತ್ತೇನೆ. ಬೇಡ ಮಾವ, ನೀನಿಲ್ಲೇ ಕಾಯುತ್ತಿರು, ನಾನು ಹೋಗಿ ಬರುತ್ತೇನೆ. ನೀನು ಇಲ್ಲಿಗೆ ಯಾಕೆ ಬಂದೆ? ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಯಾವುದೋ ಹಾಡು ಕೇಳಿಸ್ತು. ಯಾರು ಹಾಡ್ತಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ಇಲ್ಲಿ ನಿನ್ನ ಬಿಟ್ಟರೆ ಮತ್ತೆ ಯಾರೂ ಕಾಣಿಸ್ತಿಲ್ಲ. ಆ ಹಾಡು ಹಾಡಿದ್ದು ನೀನೇನಾ? ನಾನಲ್ಲ. ಹೇ, ನಿಜ ಹೇಳು, ಹಾಡಿದ್ದು ನೀನೇ ಅಲ್ವಾ? ಅಯ್ಯೋ, ನಂಗೆ ಹಾಡಕ್ ಬರಕ್ಕಿಲ್ಲ. ನಾನು ಹಾಡಿಲ್ಲ. ನಿಂತ್ಕೋ, ಒಂದು ನಿಮಿಷ ನಿಂತ್ಕೋ. ಹೌದಾ, ನೀನು ಹಾಡ್ಲಿಲ್ವಾ? ನಾನೇನೋ ಹಾಡು ಹೇಳ್ತಿರೋ ಯಾರು ಅಂತ ನೋಡೋಕೆ ಬಂದೆ. ಮತ್ತು ನೀನು ಯಾಕೆ ಈ ಕಡೆ ಬಂದಿದ್ದು? ನಾನು ನೀರಿಗೋಸ್ಕರ ಬಂದೆ. ನೀರು ತಗೊಂಡು ಹೋಗೋಕೆ ಬಂದರೆ ಕೈನಲ್ಲಿ ಬಿಂದಿಗೆನೋ ಬಕೆಟೋ ಇರಬೇಕಿತ್ತಲ್ಲ. ನನ್ನ ಮಾವ ಕಟ್ಗೆ ತರೋಕ್ ಬಂದ, ನಾನು ಹುಡ್ಕೊಂಡು ಬಂದೆ. ನೀನು ನಿಮ್ಮ ಮಾವ ಇರೋ ಕಡೆ ಹೋಗದೆ ಇಲ್ಲೇನು ಮಾಡ್ತಿದ್ಯಾ? ಅದು ಅದೇ ನನಗೂ ಕೂಡ ಹಾಡು ಕೇಳಿಸಿ ಯಾರು ನೋಡಮ್ಮ ಅಂತ ಬಂದೆ. ಹಾಡೇ ಇಷ್ಟು ಚೆನ್ನಾಗಿದೆ ಅಂದರೆ ಈ ಹಾಡು ಹಾಡಿದ ಹುಡುಗಿ ಇನ್ನೆಷ್ಟು ಚೆನ್ನಾಗಿರ್ತಾಳೋ. ಹೌದು, ರಾತ್ರಿ ಆ ಹುಡುಗಿ ಮನೆವರೆಗೂ ನನ್ನ ಜೊತೆ ಬಂದು ಸಡನ್ನಾಗಿ ಎಲ್ಲಿಗೆ ಹೋಗ್ಬಿಟ್ಟೆ ನೀನು? ಓಕೆ, ಹೌದು, ಕಣ್ಣಿಗೆ ಕಾಣ್ತಿರೋ ಹಾಗೆ ಕ್ಷಣದಲ್ಲಿ ಹೇಗೆ ಮಾಯ ಆಗ್ಬಿಟ್ಟೆ? ಹಲೋ, ಮಾತಾಡೋದು ಬಿಟ್ಟು ಏನು ಯೋಚನೆ ಮಾಡ್ತಾ ಇದೀಯಾ? ನನ್ನ ಮಾವ ನನಗೋಸ್ಕರ ಕಾಯ್ಕೋ ಕೂತಿರ್ತಾನಂತ ನಾನು ಹೋಗ್ಬಿಟ್ಟೆ. ನನ್ನ ವಿಷಯ ಬಿಡಿ, ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಹಾಡು ಹೇಳಿದ ಹುಡ್ಗಿನ ಹುಡ್ಕೊಂಡು ಬಂದಂಗೆ ಅಲ್ಲಿ ಕಾಣ್ತಿರೋ ಗುಡಿ ಕಡೆಗೆ ಹೋಗ್ಬೇಡ.
ಹೇ, ಆ ಗುಡಿ ಅಷ್ಟು ಒಳ್ಳೆ ಪ್ಲೇಸಲ್ಲಿದೆ, ಅಲ್ಲಿಗೆ ಹೋದ್ರೆ ಏನಾಗುತ್ತೆ? ಅದೆಲ್ಲ ನೀನ್ ಕೇಳಬಾರ್ದು. ಯಾಕೆ ಹೋಗಬಾರ್ದು ಅಂತ ಹೇಳು. ಅಲ್ಲಿರೋ ದೇವರು ಪ್ರತ್ಯಕ್ಷ ಆಗಿ ನನಗೆ ವರ ಕೊಟ್ಬಿಟ್ರೆ ಅಂತ ಭಯ ಆಗ್ತಿದ್ಯಾ? ನಾನ್ ಹೇಳಿದ್ ಕೇಳದೆ ಹೋದ್ರೆ ಹಾ, ಕೇಳದೆ ಇದ್ರೆ ಏನ್ ನಡೆಯತ್ತ ಹೇಳೋದಿಕ್ಕೆ? ಗುಡಿ ಕಡಿಕೆ ಹೋದವ್ರು ಯಾರು ಇಲ್ಲಿವರೆಗೂ ತಿರುಗಿ ಬಂದಿಲ್ಲ. ಹೆದರಿಸ್ತಾ ಇದೆಯಾ? ದೀಟಾನೇ ಹೇಳ್ತಿದ್ದೀನಿ. ಕೇಳ್ದೆ ಇದ್ರೆ ನಡಿಬಾರ್ದು ನಡೆಯುತ್ತೆ. ಇಲ್ಲಿಂದ ಹೊಂಟೋಗು. ಏ, ಹಲೋ ಹಲೋ, ಹೇ ಹುಡುಗಿ. ಇವ್ರು ಹೇಳ್ದಾಗ ನಾವು ಕೇಳಬೇಕೆ ಹೊರತು ನಮ್ಮ ಮಾತು ಯಾರೂ ಕೇಳಲ್ಲ. ಈ ಊರೇ ಒಂಥರ ವಿಚಿತ್ರನಪ್ಪ. ಸಂಜೆ ಊರಿಗೆ ಬರಬಾರ್ದಂತೆ, ರಾತ್ರಿ ಹೊರಗಡೆ ಹೋಗಬಾರ್ದಂತೆ, ಎಲ್ಲರೂ ಹಾಗಂತಾರೆ. ಈಗ ದೇವಸ್ಥಾನಕ್ಕೆ ಹೋಗೋದೇ ಅಪರಾಧವಂತೆ. ಕ್ರೇಜಿ. ಹೌದು, ಆ ಹಾಡ್ದ ಹುಡುಗಿ ಇಲ್ಲೇ ಎಲ್ಲೋ ಇರಬೇಕು. ಇವನ್ ಯಾಕೆ ಬಂದೋ ಗೊತ್ತಾಯ್ತಿಲ್ಲ. ಆ ಹಾಡು ಯಾರು ಹೇಳಿದ್ರೋ ಗೊತ್ತಾಯ್ತಿಲ್ಲ. ನೋಡ್ತೀನಿ. ಏನಮ್ಮ? ಕಾಫಿ ಕೊಡ್ಲಾ? ಬೇಡಮ್ಮ, ನಾನು ಸ್ವಲ್ಪ ಅರ್ಜೆಂಟಾಗಿ ಆಚೆ ಹೋಗ್ಬೇಕು. ಸರಿ ಮಾವ. ಬೆಳಬೆಳಗಿದ್ದಲ್ಲಿ ಏನಮ್ಮ? ಬೆಳ್ಗೆನೆ ಬೇಗ ಎದ್ದು ಕೆರೆಗೆ ಹೋಗಿ ಸ್ನಾನ ಮಾಡಿ ನೀರ್ ತರಬೇಕು ಅಂತ ಅಜ್ಜಿ ಹೇಳಿದ್ರು ಅಪ್ಪ. ಓ, ಪೂಜೆಗಾ? ಹೋಗು. ಅತ್ತೆ, ನೀನ್ ನೀರ್ ತರ್ತೀಯ ಅಂತ ಪೂಜೆ ಮಾಡ್ದೆ ಅಜ್ಜಿ ವೇಟ್ ಮಾಡ್ತಿದ್ದಾಳೆ. ಹೋಗು ಬೇಗ. ಸರಿ. ತಾತ ನಿಲ್ಲು. ಭೈರವಿ, ಅಭ್ಯಾಸ ಇಲ್ದಿರೋ ಕೆಲಸನೆಲ್ಲ ಯಾಕೆ ಮಾಡ್ತಿದ್ಯಾ? ಇಷ್ಟೊಂದು ಭಾರನ ಒಬ್ಳೆ ಹೆಂಗ್ ಹೊರ್ತೀಯಾ? ನನ್ನ ಹತ್ರ ಒಂದ್ ಮಾತು ಹೇಳಿದ್ರೆ ನಿನ್ ಜೊತೆ ನಾನು ಬರ್ತಿದ್ನಲ್ವಾ? ಕೊಡು. ಏಯ್, ಅಜ್ಜಿ ನನಗೆ ತಗೊಂಬರಕ್ ಹೇಳಿರೋದು. ಬಿಡು ಬಿಡು ಬಾವಾ, ಬಿಡು. ಅರೆ, ಹೇಳಿದ್ರೆ ಅರ್ಥ ಆಗಲ್ವಾ? ಬಿಡು. ಅಮ್ಮ, ಭೈರವಿ ಬಿಂದಿಗೆ ಕೊಡ್ಲಿಲ್ವೇ? ನಿನ್ ತಲೆ ಕೊಡ್ತಾಳೆ, ಹಂಗೇನಾ ಕೇಳೋದು? ಭೈರವಿ, ನೀನ್ ಬಿಂದಿಗೆ ಹೊತ್ಕೊಂಡಿದ್ರೆ ನಂಗೆ ನೋಡಕ್ ಆಗ್ತಿಲ್ಲ. ನನ್ ಗುಂಡಿಗೆ ಠಪ 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 ಅಂತ ಹೊಡ್ಕೊಳ್ತಿದೆ ಭೈರವಿ ಅಂತ ಕೇಳ್ಬೇಕಲ್ವಾ ಗಡವ? ಒಂದ್ ಹೆಣ್ಮಗುಗ್ ಲೈನ್ ಹಾಕೋಕ್ ಬರಲ್ವೇನೋ ಸನ್ಯಾಸಿ ನನ್ ಮಗ. ಅಜ್ಜಿ, ತಂದ್ಯಾ ಮಗಳೇ? ಸರಿ. ಕೆರೆ ನೀರಿಗೆ ಒಂದು ಪ್ರತ್ಯೇಕ ಗುಣ ಇರುತ್ತೆ. ಅಂಥ ನೀರಿನಿಂದ ಪೂಜೆ ಮಾಡಿದ್ರೆ ಪವಿತ್ರವಾದ ಗಂಗಾ ಜಲದಿಂದ ಅಭಿಷೇಕ ಮಾಡಿದಷ್ಟು ಪುಣ್ಯ ಸಿಗತ್ತೆ. ಆ ಪುಣ್ಯ ಎಲ್ಲ ನಿನಗೇ ಸಿಗಲಿ ಅಂತ ನೀನ್ ಕೆರೆಗೆ ಹೋಗಿ ನೀರ್ ತಗೊಂಬ ಅಂತ ಹೇಳ್ದೆ. ನನ್ಗೆ ಇದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅಂತ ಹೇಳಿಲ್ವಾ ಅಜ್ಜಿ? ನೀನ್ ಬೇಜಾರ್ ಮಾಡ್ಕೊಂತೀಯ ಅಂತಾನೆ ಹೋಗಿ ತಗೊಂಬಂದೆ. ಈಗ ನಿನಗೆ ಅರ್ಥ ಆಗಲ್ಲ ಬಿಡು, ಅರ್ಥ ಆಗೋ ಸಮಯದಲ್ಲಿ ಅರ್ಥ ಆಗತ್ತೆ. ಸರಿ, ನಾವು ಹುತ್ತದ ಹತ್ರ ಹೋಗ್ಬೇಕು. ಹೋಗಿ ರೆಡಿ ಆಗು. ನಾನ್ ಯಾಕೆ? ನೀವ್ ಹೋಗ್ ಬನ್ನಿ, ನನ್ನನ್ಯಾಕೆ ಇನ್ವಾಲ್ವ್ ಮಾಡ್ತಿದ್ದೀರಾ? ಹಾಗೆ ಹೇಳ್ಬೇಡಮ್ಮ, ನಿಂಗೆ ಒಳ್ಳೇದಾಗತ್ತೆ. ಹೋಗಿ ಬೇಗ ರೆಡಿ ಆಗು, ಹೋಗು. ಸೆಂಟಿಮೆಂಟ್ ಇಂದ ಲಾಕ್ ಮಾಡ್ತಿದ್ಯಾ? ಇಲ್ ನೋಡು, ಆ ಯಪ್ಪಂಗೋಸ್ಕರ ಅಲ್ಲ, ನಿಂಗೋಸ್ಕರ ಬರ್ತಿದ್ದೀನಿ. ಯಾವ್ದಾದ್ರೇನು ಬರೋಕ್ ಒಪ್ಕೊಂಡಿಯಲ್ಲ, ಅದೇ ಸಂತೋಷ. ನೀನ್ ಹೋಗಿ ಬೇಗ ರೆಡಿಯಾಗು, ಹೋಗು. ಇಲ್ ಬಾ. ಏನದ್ಕೆ? ಆ ಹುಡುಗ ಯಾರು? ರಾತ್ರಿ ನಮ್ಮ ಮನೆಗೆ ಯಾಕೆ ಬಂದ? ಅವನೇನು ಮಾಡ್ಕೊಂಡಿದ್ದಾನೆ? ಅವನ ಬ್ಯಾಕ್ಗ್ರೌಂಡ್ ಏನು? ನಂಗೇನು ಗೊತ್ತಿಲ್ಲ. ಅದ್ಗೆ ಲ್ಯಾಪ್ಟಾಪ್ ಕೊಟ್ಟು ಹೋಗಕ್ ಬಂದಿದ್ದಾನೆ ಅಷ್ಟೇ. ಮನೇಲಿ ಎಲ್ಲರ ಹತ್ರ ಸುಳ್ಳು ಹೇಳ್ದಂಗೆ ನನ್ನ ಹತ್ರನೂ ಹೇಳ್ತಿದ್ಯಾ ನೀನು? ಸುಳ್ಳು ಹೇಳೋ ಅನಿವಾರ್ಯತೆ ನನ್ಗೇನಿದೆ? ಬಂದಿದ್ದ ಹುಡುಗ ನಿನ್ ಲವರ್ ತಾನೆ? ಅಯ್ಯೋ, ಅದ್ಗೆ ನೀವು ಕೂಡ? ಭೈರವಿ, ನೀವು ಪ್ರೀತಿಸ್ತಾ ಇರೋ ವಿಷಯ ಮಾವನ್ಗೆ ಅಜ್ಜಿಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ?
ಅಯ್ಯೋ ಅದ್ಗೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ನೀವು ನನ್ನ ಅನ್ಮನಿಸ್ತಿದ್ದೀರಾ? ಪ್ರೀತಿಸೋರೆಲ್ಲರೂ ಇದೇ ಕತೆ ಹೇಳ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಊರವ್ರಿಗೆಲ್ಲ ವಿಷಯ ಗೊತ್ತಾದ್ಮೇಲೆ ಆಮೇಲೆ ಮನೆಯವ್ರಿಗೂ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾದ್ಮೇಲೆ ಒಪ್ಕೊಳ್ದೆ ಹೋಗೋದು, ಸಮಸ್ಯೆ ಆಗೋದು, ನೀನ್ ಓಡೋಗಿ ಮದ್ವೆ ಆಗೋದು, ಇದೆಲ್ಲ ಬೇಕಾ? ಅದ್ಗೆ ನಿಲ್ಲಿಸ್ತೀರಾ? ನೀವ್ ಅನ್ಕೊಂಡಂಗೆ ಏನೂ ಇಲ್ಲ ಇಲ್ಲಿ. ಈ ಆಲೋಚನೆಗಳು ಅನುಮಾನಗಳು ಬಂದ್ರೇನೆ ಏನೇನೋ ಸಮಸ್ಯೆಗಳು ಶುರು ಆಗೋದು. ಏನೇನೋ ಯೋಚನೆ ಮಾಡಿ ನೀವು ಎಮೋಷನಲ್ ಆಗ್ಬೇಡಿ, ಅರ್ಥ ಆಯ್ತಾ? ಭೈರವಿ, ಮತ್ತೆ ಏನತ್ಗೆ? ಪ್ರೀತಿ ಮಾಡೋದು ತಪ್ಪಲ್ಲ, ದೊಡ್ಡವ್ರಿಗೆ ಹೇಳ್ದೆ ಇರೋದೇ ತಪ್ಪು. ಓ ಅಯ್ಯೋ ಅದ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಅರ್ಥ ಮಾಡ್ಕೋತೀನಿ, ಆದ್ರೆ ದೊಡ್ಡವರು ಮಾನ ಮರ್ಯಾದೆ ಮುಖ್ಯ ಅನ್ಕೊಂತಾರೆ ಹೊರತು ಇದನ್ನ ಒಪ್ಕೊಳ್ಳಲ್ಲ. ಅವ್ರಿಗೆ ಗೊತ್ತಾದ್ರೆ ಜಗಳ ಆಗುತ್ತೆ. ಆ ಥರದ್ದೇನಾದ್ರೂ ಇದ್ರೆ ನನಗೆ ಹೇಳು. ನಿಮ್ಮ ತಂದೆಯವ್ರಿಗೆ ಅಜ್ಜಿಗೆ ಸತ್ಯ ಹೇಳಿ ಒಪ್ಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಸರಿನಾ? ಅದ್ಗೆ ಅದ್ಗೆ ಅಪ್ಪಾ, ಸ್ಟೋರಿ ಇಲ್ದೇನೆ ಸ್ಕ್ರೀನ್ ಪ್ಲೇ ಮಾಡ್ಬಿಟ್ರಲ್ಲ ಅದ್ಗೆ. ಅಯ್ಯೋ ದೇವ್ರೇ. ಭೈರವಿ, ವೇರ್ ಇಸ್ ಶಿ ಝರೀನಾ? ಐ ಡೋಂಟ್ ನೋ. ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೆ ಹೋದ್ಲು ಇವಳು? ಭೈರವಿ, ಭೈರವಿ. ಅದು ಅದು ಅಂಕಲ್, ನನಗೂ ಒಂದು ಡೌಟ್ ಇದೆ. ಏನ ಡೌಟು? ಅದು ಡೌಟ್ ಕೇಳೋದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ, ಕೇಳು. ಅದೇ ಅಂಕಲ್, ರಾತ್ರಿ ಆದ್ಮೇಲೆ ಆಚೆ ತಿರುಗಿದ ಅಂತ ಆ ಹುಡ್ಗ ಯಾರಿಗೋ ನೀವು ಪಂಚಾಯಿತಿಯಲ್ಲಿ ಹೊಡೆದ್ಬಿಟ್ರಿ ಅಲ್ವಾ? ಮತ್ತೆ ನಿಮ್ಮ ಮಗಳು ಭೈರವಿಕಿ ಲ್ಯಾಪ್ಟಾಪ್ ಕೊಡಕ್ ಬಂದ ಹುಡುಗನು ಕೂಡ ರಾತ್ರಿ ಆದ್ಮೇಲೆನೆ ಬಂದಿದ್ದು. ಅವನಿಗೂ ಕೂಡ ನೀವು ಹೊಡೆದ್ಬಿಟ್ರ ಅಂಕಲ್? ಊರಿನ ನಿಯಮ ಎಲ್ಲ ಅವನಿಗೆ ಗೊತ್ತಿದ್ರು ಕೂಡ ರಾತ್ರಿ ಹೊತ್ತಲ್ಲಿ ಸುತ್ತಾಡ್ತಿದ್ರೆ ಶಿಕ್ಷೆ ಕೊಡದೆ ಇನ್ನೇನು ಮಾಡೋಕ್ಕಾಗತ್ತೆ. ಆದರೆ ಈ ಹುಡುಗಂಗೆ ನಮ್ಮೂರಿನ ನಿಯಮ ಏನೂ ಗೊತ್ತಿಲ್ಲ, ಹಾಗಾಗಿ ಅಷ್ಟೊತ್ತಿಗೆ ಬಂದಿದ್ದಾನೆ. ಅವನಿಗೆ ಶಿಕ್ಷೆ ಕೊಡೋ ಅಗತ್ಯ ಇಲ್ಲ. ನೀವು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸರಿ ಅಂಕಲ್. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಅರೆ, ನಿಂದು ಚರ್ಮ ಸುಲಿತಾರೆ ಅನ್ಕೊಂಡೆ. ತೂ ಬಚ್ಕಯ್ಯ. ಈ ಹುಡುಗಿ ಯಾಕೆ ಹೀಗೆ ನೋಡ್ತಿದ್ದಾಳೆ? ನಿನ್ನ ಹೆಸರು ಅರ್ಜುನ್ ಅಂದ್ಯಲ್ಲ? ಹಾಂ ಹೌದು ಅಂಕಲ್, ಐ ಆಮ್ ಅರ್ಜುನ್. ನೀನಿನ್ನೂ ಎದ್ದಿಲ್ಲ ಅನ್ಕೊಂಡಿದ್ದೆ, ಆದರೆ ಹೊರಗಡೆಯಿಂದ ಬರ್ತಾ ಇದೆಯಾ? ಎಲ್ಲಿಗೆ ಹೋಗಿದ್ದೆ? ಅದೇ ಅಂಕಲ್, ನಾನು ಎದ್ದಾಗ ಒಂದು ಹಾಡು. ಏನು ಹಾಡು? ನಾ ಹೇಳ್ತೀನಿ ತಾತ. ಈ ಸಿಟಿಯವರು ಇದಕ್ಕೆ ಸ್ಟೈಲ್ ಆಗಿ ಹಾಡು ಹೇಳೋದಂತಾರೆ ತಾತ. ಹೇ ಹೇ, ಅದಲ್ಲ ಅಂಕಲ್, ಅದಕ್ಕೋಸ್ಕರ ಹೋಗಿದ್ದರೆ ಅಲ್ಲಿ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಇದೆ. ನೀನು ಅಲ್ಲೆಲ್ಲ ಹೋಗಿ ಹಾಡು ಹಾಡೋದು ಬೇಡ, ಇಲ್ಲೇ ಹಾಡು. ಅಂಕಲ್ ಅದಲ್ಲ ಅಂಕಲ್, ಅದು ಆ ಹಾಡಲ್ಲ. ಹಲೋ, ನಾಚಿಕೆ ಯಾಕೆ? ಟಾಯ್ಲೆಟ್ ಎಲ್ಲಿ ಅಂತ ಕೇಳಿದ್ರೆ ಯಾರಾದ್ರೂ ಒಬ್ರು ಹೇಳ್ತಿದ್ರಲ್ವಾ? ಅತ್ತೆ ನೀರ್ ತರಕ್ ಹೋಗಿದ್ ಗೊತ್ತಾಗಿ ಇವನು ಕೂಡ ಅದಕ್ಕೆ ಹಿಂದಿಂದೆ ಹೋಗಿರ್ಬೇಕು. ಏನೋ ಹಾಗೆ ನೋಡ್ತಿದ್ಯಾ? ಏನು ಹೇಳ್ಬೇಡ, ನಿನ್ ಬಗ್ಗೆ ತುಂಬಾ ಅನುಮಾನ ಇದೆ ನಂಗೆ. ಕಾಫಿ ತಗೊಳ್ಳಿ. ಅರೆ, ಕಟ್ಕೊಂಡಿದ್ದಾಗ ಕಾಫಿ ಕುಡಿದ್ರೆ ಹಾಡು ಫ್ರೀಯಾಗಿ ಬರುತ್ತೆ. ಆ ಹಾಡು ಈ ಹಾಡು ನಿಜಕ್ಕೂ. ತಗೊಳ್ಳಿ, ಕಾಫಿ ತಣ್ಣಗಾಗ್ಬಿಡುತ್ತೆ. ಥ್ಯಾಂಕ್ ಯು ಅತ್ಗೆ. ಅರೆ ಚಲೋ, ಕಮ್. ನಾ ಹೇಳ್ತೀನಿ. ಏನ್ ಹೇಳ್ತೀಯೋ? ದೊಡ್ಡವ್ರಿಗೆಲ್ಲ ಹೇಳ್ತೀನಿ, ಇವಾಗ್ಲೇ ಹೇಳ್ತೀನಿ. ಲೇ, ಏನು ಅಂತ ಹೇಳ್ಬಿಟ್ಟು ಹೋಗೋ. ಈ ಮನೇಲೆಲ್ಲ ನನ್ನ ಕಳ್ಳನ ಹಾಗೆ ನೋಡ್ತಾ ಇದಾರಲ್ಲ, ಯಾಕೆ? ಆಚಾರ್ಯ ಬ್ರಹ್ಮಜಿನ ಹಾವು ಕಚ್ಚಿದ್ಯಂತೆ. ಬನ್ನಿ ಬನ್ನಿ ಬೇಗ ಬನ್ನಿ. ಸತ್ತೋಗಿದ್ದಾನಂತೆ.
ರಂಗಯ್ಯ ಬಾಯಿಲೆ. ಯಾಕೆ ಎಲ್ರು ಆಗಿ ಓಡ್ತಿದ್ದಾರೆ? ಆಚಾರ್ಯ ಬ್ರಹ್ಮಯ್ಯ ಸತ್ತೋಗ್ಬಿಟ್ಟನಂತ ಯಜಮಾನ್ರೆ. ಏನಾಯ್ತು? ಬ್ರಹ್ಮಾಜಿಗೆ ಹಾವು ಕಡ್ದ್ಬಿಡ್ತಂತೆ. ಅಯ್ಯೋ ಅಕ್ಕ, ಆಚಾರ್ಯ ಬ್ರಹ್ಮಾಜಿನ ಹಾವು ಕಡಿತಂತೆ. ಅಯ್ಯೋ ಬ್ರಹ್ಮಾಜಿ ಸತ್ತೋದ್ನಂತೆ. ಈ ಖಡ್ಗನ ರೋಲ್ಗೋಳ್ ಮಾಡ್ಬೇಕಿತ್ತು. ಇದು ಹೇಗಾಯ್ತು? ಗೊತ್ತಿಲ್ಲ ಸ್ವಾಮಿ. ಇವನ್ಗೆ ಅನಾರೋಗ್ಯ ಏನಾರು ಇತ್ತಾ? ಇದು ಹುಷಾರಿಲ್ಲದಿರೋದ್ರಿಂದ ಆಗಿದ್ದಲ್ಲ, ಹಾವು ಕಚ್ಚಿದೆ. ಮನೇಲಿ ಇರ್ಬೇಕಾದ ಇವನು ಊರ್ ಹೊರಗೆ ಯಾಕೆ ಬಂದ? ಏನೋ ಮಾಡಬಾರ್ದು ಕೆಲಸ ಮಾಡೋಕ್ ಬಂದಿರ್ತಾನೆ ಬಾವ. ಅದಕ್ಕೆ ಸತ್ತೋದ. ರಾತ್ರಿ ಯಾರೋ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ದಿದ್ದು ಕೇಳಿಸ್ತು. ಆ ಕೂಗಿದ್ದು ಇವನೇ ಇರ್ಬೇಕು. ಹುಣ್ಣಿಮೆ ದಿನ ರಾತ್ರಿ ಆದ್ಮೇಲೆ ಯಾರು ಹೊರಗೆ ಬರಬಾರ್ದು. ಬಂದಿದ್ದಕ್ಕೆ ಯಾವುದೋ ಶಕ್ತಿ ಇವನ್ನ ಸಾಯಿಸ್ತು. ಇವನ್ ಹೇಗ್ ಸತ್ತ, ಏನಕ್ಕೆ ಸತ್ತ ಅನ್ನೋದನ್ನ ಆಮೇಲೆ ನೋಡೋಣ. ಮೊದಲು ಇವನ್ ಅಂತ್ಯಕ್ರಿಯೆಗೆ ಏರ್ಪಾಟ್ ಮಾಡಬೇಕು. ವೀರಭದ್ರ ಬಾವ, ಮುಂದಿನ ಕಾರ್ಯಕ್ಕೆಲ್ಲ ಏರ್ಪಾಟ್ ಮಾಡು. ಆಗ್ಲಿ ಬಾವ, ನೀವು ಹೊರಡಿ.